ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನೋಡಲಿದ್ದೇವೆ. ಅವರೇ ಸುನೀತಾ ವಿಲಿಯಮ್ಸ್. ನಾನು ವೆಟರ್ನರಿ ಡಾಕ್ಟರ್ ಆಗಬೇಕೆಂಬುದಾಗಿ ಒಮ್ಮೆ ಯೋಚನೆ ಮಾಡಿದ್ದೆ. ಆದರೆ ಕೊನೆಗಾಗಿದ್ದೇನು? ಆಸ್ಟ್ರೋನಾಟ್. ಇದಕ್ಕೆ ಕಾರಣ ಯಾರು? ಹೇಗೆ ನಡೀತದೆ ಅವರ ಜೀವನದಲ್ಲಿ ಎಂಬುದನ್ನು ನಾವು ಕೂಲಂಕುಷವಾಗಿ ನೋಡೋಣ. ಇವರು ಮೂಲತಃ ಭಾರತ ದೇಶಕ್ಕೆ ಸೇರಿದವರು. ತಂದೆ ಮನೋಜ್ ಪಾಂಡೆ, ತಾಯಿ ಬೋನಿ ಸೊಲಾಪುರ್ ಎಂಬುದಾಗಿ ಇವರು ಫ್ಲೋರಿಡಾಕ್ಕೆ ಸೇರಿಕೊಂಡಿರ್ತಾರೆ. ಕುಟುಂಬದಲ್ಲಿ 5 ಮಂದಿ ಇರ್ತಾರೆ. ಅಣ್ಣ ಜಾಯ್ ಥಾಮಸ್ ಪಾಂಡೆ, ತಂಗಿ ಜಿನೋ ಪಾಂಡೆ ಮತ್ತು ಕೊನೆಯದಾಗಿ ಇವರು ಸುನೀತಾ ಪಾಂಡೆ ಎಂಬುದಾಗಿ ಇವರು ಒಂದು ಚಿಕ್ಕ ಕುಟುಂಬದ ಪರಿಚಯ. ಇವರು 11 ವಯಸ್ಸಿರುವಾಗ ಬಾಸ್ಟನ್ ಲೈಟ್ ಹೌಸಿಂದ ಬಾಸ್ಟನ್ ಅಕ್ವೇರಿಯಂ ತನಕ ಸತತವಾಗಿ ಈಜಿ ಆಡಿ ಮತ್ತು ಇವರು ಒಂದು ದಾಖಲೆಯನ್ನು ಪಡೆದಂಥ ವ್ಯಕ್ತಿ ಮತ್ತು ಬಾಸ್ಟನ್ ಮ್ಯಾರಥಾನ್ ಭಾಗವಹಿಸ್ಕೋತಾರೆ. ಓಡುವಾಗ ಇವರ ಅನುಭವ ಇಲ್ಲದ ಕಾರಣ ತಾಯಿ ಹೇಳ್ತಾರೆ, ನಿನಗೆ 10 ಸೆಂಟ್ ಕೊಡ್ತೀನಿ, ನಿನ್ನ ಕೈಲಿ ಆಗಿಲ್ಲ ಅಂದರೆ ನನಗೆ ಫೋನ್ ಮಾಡು ಎಂಬುದಾಗಿ. ಇವರ ತೊಗೊಂಡು ಶೂಲಿ ಇಟ್ಕೊಂಡು ಓಡೋವಾಗ ಇವರಿಗೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಆಗೇನು ಮಾಡ್ತಾರೆ, ತಕ್ಷಣ ಶೂನಲ್ಲಿ ಬಿಟ್ಟು ಬರಿಗಳಲ್ಲಿ ಓಡಿ 20 ಮೈಲಿ ಅದನ್ನು ಓಡಿ ಮುಗಿಸಿ ದಾಖಲೆ ಪಡ್ಕೋತಾರೆ. 2020ರಲ್ಲಿ ತಂದೆ ತಿರ್ಕೋತಾರೆ. 20ನೇ ವಯಸ್ಸಿರುವಾಗ ಇವರು ಟೆಸ್ಟ್ ಪೈಲಟ್ ಸ್ಕೂಲಲ್ಲಿ ಸೇರ್ಕೋತಾರೆ. ಆಸ್ಟ್ರೋನಾಟ್ ಆಗಬೇಕೆಂಬುದಾಗಿ ಅಲ್ಲೊಂದು ಘಟನೆ ನಡೀತದೆ. ಎವಲ್ಯೂಷನ್ ಆಫೀಸರ್ ಇವರನ್ನು ನೋಡಿ ಅಸಹ್ಯವಾಗಿ ಮಾತಾಡ್ತಾನೆ. ನಿನ್ಗಳಿದಾಗೋದಕ್ಕೆ ಲಾಯಕ್ಕಿಲ್ಲ ಎಂಬುದಾಗಿ ಹೇಳಿ ಮನಸ್ಸು ನೋವಿನ ಹಾಗೆ ಬೈದು ಕಳಿಸ್ತಾನೆ. ಇದು ಅವರ ಮನಸ್ಸಲ್ಲಿ ಆಳವಾಗಿ ಬಿತ್ಕೊಳ್ಳುತ್ತೆ. ಹೇಗಾದರೂ ಆಗಬೇಕು ಎಂಬುದಾಗಿ. ಇದನ್ನು ಸ್ಟಬ್ಬನ್ ಅಂತ ಕರಿತೀರಾ, ಪರ್ಸ್ಯೂವರೆನ್ಸಾ, ಅಲ್ಲದಿದ್ದರೆ ಪ್ರಾಕ್ಟೀಸ್ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇವ್ರ ಜೀವನ ಕೊನೆಯದಾಗಿ ಅದು ಅಲ್ಲೇ ಉಡ್ಕೊಳ್ಳುತ್ತೆ. ಇಲ್ಲಿ ಮತ್ತು ಗಂಡ ಮೈಕಲ್ ವಿಲಿಯಮ್ಸ್ ಎಂಬುದಾಗ ನೇವಿ ಪೈಲಟ್. ಹೆಚ್ಚು ಇವರ ಪರಿಚಿತಿ ಇಲ್ಲ, ಕಾರಣ ಇವರೆಲ್ಲೂ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಇವರಿಬ್ಬರ ಮದುವೆ ಭಾಳ ಸರಳವಾಗಿ ನಡೀತದೆ. ಪ್ರಿಯವಾದವರೇ, ಇವ್ರಿಗೊಂದು ಮಗುನೂ ಹುಟ್ಟುತ್ತೆ. ಕಾರಣ ಅಂದರೆ ಇವ್ರಿಗೆ ಬಯಾಲಜಿಕಲ್ ಮಕ್ಕಳಿಲ್ಲ, ಮಗುವನ್ನು ತಕ್ಕೋತಾರೆ. ಇವ್ರ ಮನೇಲಿ ಬರೀ 5 ನಾಯಿಗಳಿರುತ್ತೆ. ಇವರು ಪ್ರಾಣಿಯ ಪ್ರೇಯಸಿ ಎಂಬುದಾಗಿ ಹೇಳ್ಕೊತೀರಿ. ಅವರು ಮೈಕಲ್ ಗಂಡನೂ ಹಾಗೆ ಇವರಿಬ್ಬರ ನಡುವೆ ಪ್ರೀತಿ ಹೀಗೆ ಉದ್ಭವವಾಗುತ್ತೆ. ಹಾಗೆ ಕೊನೆಗೆ ಇಬ್ಬರು ಮದುವೆ ಆಗ್ತಾರೆ. ಮತ್ತು ಇವರು 1997ರಲ್ಲಿ ನ್ಯಾವಲ್ ಅಕಾಡೆಮಿ ಸೇರ್ಕೋತಾರೆ. ಅಲ್ಲಿ ಮೈಕಲ್ ಇವರು ನೋಡಿ ಮದುವೆ ಆಗ್ತಾರೆ. ಮತ್ತು ಇವರು 1997ರಲ್ಲಿ ನೇವಿ ಅಕಾಡೆಮಿನಲ್ಲಿ ಇವರು ಹೆಲಿಕಾಪ್ಟರ್ ಪೈಲಟ್ ಆಗಿರ್ತಾರೆ ಮತ್ತು ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿರ್ತಾರೆ. ಮತ್ತು 30 ಡಿಫ್ರೆಂಟ್ ಏರ್ಕ್ರಾಫ್ಟ್ಸ್ಗಳಲ್ಲಿ ಇವರು 3000 ಗಂಟೆ ಇವರು ಸತತವಾಗಿ ಅನುಭವವನ್ನು ಪಡೆದಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ನಾವು ಹೇಳೋಕ್ಕೆ ಭಾಳಷ್ಟು ಇಷ್ಟಪಡ್ತಾರೆ. ಫಿಸಿಕಲ್ ಸೈನ್ಸನ್ನು ಕಂಪ್ಲೀಟ್ ಮಾಡ್ತಾರೆ 1995ರಲ್ಲಿ. 1998ರಲ್ಲಿ ನಾಸಾ ಇವರನ್ನು ಒಂದು ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ, ಆಸ್ಟ್ರೋನಾಟ್ ಕ್ಯಾಂಡಿಡೇಟ್ ಆಗಿ. ಅದಕ್ಕಾಗಿ ಅವರು ಜಾನ್ಸನ್ ಸ್ಪೇಸ್ ಸೆಂಟ್ರಲ್ ಸಹ ತರಬೇತಿ ಪಡ್ಕೋತಾರೆ. 2006ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಪ್ರಯಾಣ ಮಾಡ್ತಾರೆ ಸ್ಪೇಸ್ಗೆ, ಡಿಸೆಂಬರ್ 9 ಆದರೆ ಹಿಂದಿರುಗಿದ್ದು 2007 ಜೂನ್ 22ನೇ ತಾರೀಕು. 192 ದಿನಗಳ ಕಾಲ ಅಲ್ಲಿ ಉಳ್ಕೋತಾರೆ. ಕ್ರೂ 14ನೇಯ ತಂಡದೊಂದಿಗೆ ಹೋಗ್ತಾರೆ, ಅಲ್ಲೇ ಉಳ್ಕೋತಾರೆ. ಮತ್ತು ಕ್ರೂ 15 ತಂಡದ ಜೊತೆ ಕೆಲಸ ಮಾಡ್ತಾರೆ ಮತ್ತು ಹಿಂದಿರುಗಿ ಬರ್ತಾರೆ. ಮೊದಲ ಬಾರಿ ಅನುಭವ ಆಗುತ್ತೆ. ಮತ್ತು 2007 ಮತ್ತು 2007ರಲ್ಲಿ ಇವರು ಮತ್ತೆ ಹಿಂದಿರುಗಿ ಬರ್ತಾರೆ. 2007ರಲ್ಲಿ ಮತ್ತೆ ಏಪ್ರಿಲಲ್ಲಿ ಮ್ಯಾರಥಾನ್ ಸ್ಪೇಸಲ್ಲಿ ಇವರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. 4 ಗಂಟೆ 24 ತಾಸು ಮತ್ತೆ ಅವರು ಓಡಿ ಸತತವಾಗಿ ಅಲ್ಲೊಂದು ಗೆಲುವನ್ನು ಕಂಡು ಬರ್ತಾರೆ. ಮತ್ತೆ 3ನೇ ಬಾರಿ 15ನೇ ಜುಲೈ 2022ರಲ್ಲಿ ಅವರು ಕ್ರೂ 32ನೇ ತಂಡದಾಗ ಹೋಗ್ತಾರೆ. ಆದರೆ ಹಿಂದಿರುಗೋದು ನವೆಂಬರ್ 19, 2028ರಲ್ಲಿ 4 ತಿಂಗಳ ಕಾಲ ಅಲ್ಲೇ ಉಳ್ಕೋತಾರೆ ಮತ್ತು ಬರ್ತಾರೆ. ಇದು 2ನೇ ದಾಖಲೆ ಪಡ್ಕೋತಾರೆ. ಇಲ್ಲಿ ತನಕ 9 ಬಾರಿ ಅವರು ಸ್ಪೇಸಲ್ಲಿ ನಡೆದಿರ್ತಕ್ಕಂಥ ಅನುಭವವುಳ್ಳ ಒಂದು ಲೇಡಿನಲ್ಲಿ ಫಿಮೇಲ್ ಒಂದು ಹುಡುಗಿಯಾಗಿ ಇವರು ದಾಖಲೆ ಹೊಂದ್ಕೋತಾರೆ. ಇಲ್ಲಿ ತನಕ ಅವರು 62 ಗಂಟೆ 6 ನಿಮಿಷ ಮೊಟ್ಟ ಮೊದಲ ಬಾರಿಗೆ ಸ್ಪೇಸಲ್ಲಿ ನಡೆದಿರ್ತಕ್ಕಂಥ ಹುಡುಗಿ ಎಂಬುದಾಗಿ ಇವರಿಗೆ ಒಂದು ಹೆಸರು ಸಹ ಇದೆ. 2015ರಲ್ಲಿ ನಾಸಾ ಇವರನ್ನು ಕಮ್ಯುನಿಕೇಷನ್ ಕ್ರೂ ಎಂಬ ಒಂದು ಬೋಯಿಂಗ್ ಏನು ಇವರು ಬಂದರು ಅದನ್ನು ಟೆಸ್ಟ್ ಮಾಡೋದಕ್ಕೆ ಇವ್ರನ್ನ ಕರೀತಾರೆ ಮತ್ತು ಇವ್ರನ್ನ ಭಾಗವಹಿಸ್ತಾರೆ. ಇವ್ರ ನೇಮಕವಾಗುತ್ತೆ. ಮತ್ತು ಅದನ್ನೇ 2024ರಲ್ಲಿ ಇವರು ಜೂನ್ ಹೊರಡ್ತಾರೆ. ಆ ಯಾತ್ರೆ ಒಂದು 8 ದಿನ, ಆದರೆ ಅಲ್ಲೇ ಉಳ್ಕೋತಾರೆ 9 ದಿನ. ಅಲ್ಲಿ ಏನು ತಿಂದರು, ಹೆಂಗೆ ಬದುಕಿದ್ರು, ಇವರ ಜೀವನ ಹೇಗಿತ್ತು, ನರಕಕ್ಕಿಂತ ಬಹು ಕಠಿಣವಾದಂಥ ಜಾಗ. ಮತ್ತು ಬರ್ತಾರಾ, ಏನಾಗ್ಬೋದು, ಇವ್ರ ಆರೋಗ್ಯ ಹೇಗಿರುತ್ತೆ ಇವೆಲ್ಲ ಅನೇಕ ಕೂಲಂಕುಷವಾದ ಜೀವನದಲ್ಲಿ ಇವರು ಗೆಲುವನ್ನು ಕಂಡು ಬಂದರು. ಪ್ರಿಯರೇ, ಯುವ ಪೀಳಿಗೆಗೆ ಹೇಳ್ತೇನೆ, ಮನಸ್ಸಿದ್ದರೆ ಮಾರ್ಗ, ಛಲ, ಧೈರ್ಯ ನಮ್ಮಲ್ಲಿ ಇರಬೇಕು. ಪ್ರಿಯವಾದವರೇ, ಸುನೀತಾ ವಿಲಿಯಮ್ಸ್ ಭಾರತ ದೇಶದ ಹೆಮ್ಮೆಯ ಮಗಳು. ಎಲ್ಲ ಕಡೆ ಮೂಲೆಗಳಲ್ಲಿಯೂ ಇವರ ಬರವಣಿಗೆಗಾಗಿ ಇವರನ್ನು ಶುಭ ಹಾರೈಸ್ತಿದ್ದಾರೆ. ಇವರು ಇಲ್ಲಿ ತನಕ ಅತಿ ಹೆಚ್ಚು ಸಮಯ ಸ್ಪೇಸ್ ನಡೆದಂಥ ಹೆಣ್ಣು ಮಗು ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ಕೋತೇನೆ. ಅವರೇ ನಮ್ಮ ಸುನೀತಾ ವಿಲಿಯಮ್ಸ್. 50 ವಯಸ್ಸು. ಇಲ್ಲಿ ತನಕ ಅವರು ಪಡೆದಿರ್ತಕ್ಕಂಥ ದಾಖಲೆ ದ ರಿಯಲ್ ಅಂಬಾನಿ ಎಂಬ ಹೇಳಕ್ಕೆ